ದ್ವಾರಕಾಧೀಶ್ವರ ಬಲಭದ್ರ ಮಹಾರಾಜರಿಗೆ ಜೈಪರ ಬಹುಬರ. ರೇವತಿ ಪ್ರಾಣೇಶ್ವರ, ಸಮರು ಯಾರಿಹರು ಈ ಧರೆಯೊಳಗೆ, ಸಮರು ಯಾರಿಹರು. ರೇವತಿ ಸಮರು ಯಾರಿಹರು ಈ ಧರೆಯೊಳಗೆ, ಸಮರು ಯಾರಿಹರು. ಅಮರ ವಿಜಯವ ಪಡೆದ ನಾನು ವೈಭವದಿ ಸಮರು ಇಹರೆ. ಅಮರ ವಿಜಯವ ಪಡೆದ ನಾನು ವೈಭವದಿ ಸಮರು ಇಹರೆ. ಮೋದವಾಂತನು ವಿಜಯದಿಂದಲೇ, ಮೋದವಾಂತನು ವಿಜಯದಿಂದಲೇ ಪರಮ ಸಂಭ್ರಮ ನನ್ನದಾಯ್ತು. ಸಮರು ಯಾರಿಹರು ಈ ಧರೆಯೊಳಗೆ, ಸಮರು ಯಾರಿಹರು, ಸಮರು ಯಾರಿಹರು, ಸಮರು ಯಾರಿಹರು. ರೇವತಿ ಸೇವಾಭಾವ ಮಹಾಸತಿಯಾಗಿ ನನ್ನರಸಿಯಾದೆ. ನಮ್ಮ ಚಿರನೂತನ ದಾಂಪತ್ಯದ ಸಂಬಂಧವೋ ಎಂಬಂತೆ ಹೊಸ ರಾಗ ಆಡುವಂತಿದೆ. ದೇವಿ ನಿನ್ನಗಲಿಕೆ ಭರಿಸಲಾರೆ ಮನೋಹರೆ. ಪ್ರಾಣೇಶ್ವರ, ನಿಮ್ಮ ಚರಣದಾಸಿಯಾಗಿ ನಾನು ಸದಾಕಾಲ ನಿಮ್ಮೊಡನೆ ಇರುವಾಗ ಈ ಚಿಂತೆ ಏಕೆ ಪ್ರಿಯ? ಅದು ಅಲ್ಲದೆ ನಿಮ್ಮ ಸಾನ್ನಿಧ್ಯದಲ್ಲಿ ಸದಾಕಾಲ ಇರಬೇಕೆಂಬುದೇ ನನ್ನ ಬೇಡಿಕೆ. ಪ್ರಿಯತಮೆ, ನನ್ನಂತರಂಗ ಮಾಧುರ್ಯ ಪರಿಮಳ ಸುಮವಾಗಿ ರೂಪ ಸೌಂದರ್ಯ ರಾಶಿಯಂತೆ ಕಣ್ಮನ ತಣಿಸುವ ಮನೋಹರೇ, ಪ್ರೇಮಗಾನವನ್ನು ಕೇಳಬೇಕೆಂಬ ನಿನ್ನ ಕಾಂತನ ಬಯಕೆ ನಡೆಸಿಕೊಡುವೆಯಾ ರೇವತಿ? ಪ್ರಾಣೇಶ್ವರ, ಎಷ್ಟೇ ಆದರೂ ನೀವು ರಸಿಕರಲ್ಲವೇ? ನಿಮ್ಮ ಇಚ್ಛೆಯೇ ನನ್ನ ಬೇಡಿಕೆ ಪ್ರಿಯ, ಹಾಗೆ ಆಗಲಿ, ಅದರಲ್ಲಿ ಸಂದೇಹವೇಕೆ? ನಾನದನ್ನ ಬಲ್ಲೆ ರೇವತಿ. ನಾರಿ ಕುಲ ರತ್ನವಾಗಿ ನಮ್ಮ ಕೈ ಹಿಡಿದ ನೀನು ಸಾಮಾನ್ಯ ಸ್ತ್ರೀಯಲ್ಲ, ವೀರಾಂಗನೆ, ನನ್ನ ಆಶಾ ಸುಂದರಿ. ರೇವತಿ, ಬಾಬಾರೆ ನನ್ನ ಚೆಲುವೆ, ಆಡುತ್ತ ನೀ ಬೇಗ ಬಾ ಸುಂದರಿ. ಓ ಬಾಬಾರೆ ನನ್ನ ಚೆಲುವೆ. ರೇವತಿ, ಬಾಬಾರೆ ನನ್ನ ಚೆಲುವೆ, ಆಡುತ್ತ ನೀ ಬೇಗ ಬಾ ಸುಂದರಿ. ಓ ಬಾಬಾರೆ ನನ್ನ ಚೆಲುವೆ. ಪ್ರೇಮದ ಸಂಬಂಧವು ಎಂದೆಂದು ಮರೆಯದ ಅನುಬಂಧವು. ಈ ನಮ್ಮ ಪ್ರೇಮದ ಸಂಬಂಧವು ಎಂದೆಂದು ಮರೆಯದ ಅನುಬಂಧವು. ಈ ಪ್ರೇಮ ಸುತೆಯಲ್ಲಿ ನಲಿಯೋಣ ಬಾ, ನಲಿದಾಡಿ ಕುಣಿದಾಡಿ ಹಾಡೋಣ ಬಾ. ಬಾಬಾರೆ ನನ್ನ ಚೆಲುವೆ, ಆಡುತ್ತ ನೀ ಬೇಗ ಬಾ ಸುಂದರಿ. ಓ ಬಾಬಾರೆ ನನ್ನ ಚೆಲುವೆ. ರೇವತಿ, ಸಂಗೀತ ನೀ ಹಾಡಿ ಬಾ, ಲತೆಯಂತೆ ಪರಿಮಳವ ನೀ ಚೆಲ್ಲಿ ಬಾ.
ಲತೆಯಂತೆ ಪರಿಮಳವ ನೀ ಚೆಲ್ಲಿ ಬಾ ಈ ಪ್ರೇಮ ಸುತೆಯಲ್ಲಿ ನಲಿಯೋಣ ಬಾ ಈ ಪ್ರೇಮ ಸುತೆಯಲ್ಲಿ ನಲಿಯೋಣ ಬಾ ನಲಿದಾಡಿ ಕುಣಿದಾಡಿ ಹಾಡೋಣ ಬಾ ಬಾರೆ ನನ್ನ ಚೆಲುವೆ ಆಡುತ್ತ ನೀ ಬೇಗ ಬಾ ಸುಂದರಿ ಓ ಬಾಬಾರೆ ನನ್ನ ಚೆಲುವೆ ಪ್ರಿಯತಮ ರೇವತಿ ಹೃದಯ ರಾಜನೇ ನಿನಗೆ ಏನ ಹೇಳಲಿ ರೇವತಿ ಪ್ರೇಮ ದೇವರೇ ನಿನಗೆ ಏನ ನೀಡಲಿ ಪ್ರಿಯತಮ ರೇವತಿ ಸ್ವಾಮಿ ರೇವತಿ ಹೃದಯ ರಾಜನೇ ನಿನಗೆ ಏನು ನೀಡಲಿ ಪ್ರೇಮ ರಾಜನೇ ನಿನಗೆ ಏನು ನೀಡಲಿ ರಾಗ ಸಾಮ್ರಾಜ್ಯದ ರಾಜನು ನೀನೇ ನಾದ ಸೌಂದರ್ಯವೇ ನಿನ್ನ ಆಭರಣವೇ ಕೊಡಿಸಿದೆ ತಣಿಸಿದೆ ಹಾಡಿನಿಂದಲೇ ಕೊಡಿಸಿದೆ ತಣಿಸಿದೆ ಹಾಡಿನಿಂದಲೇ ಹೃದಯ ರಾಜನೇ ನಿನಗೆ ಏನು ನೀಡಲಿ ಮನ್ಮಥ ಬೀಸಿದ ಸುಮಪಾನ ಎದೆಯಲ್ಲಿ ತನನನರದಿಗಾನ ಮನ್ಮಥ ಬೀಸಿದ ಸುಮಪಾನ ಎದೆಯಲ್ಲಿ ತನನನರದಿಗಾನ ಆನಾದ ಸ್ಪರ್ಶಕ್ಕೆ ನನ್ನ ಮನದಲ್ಲಿ ವಿರಹದ ಗಾನ ಆನಾದ ಸ್ಪರ್ಶಕ್ಕೆ ನನ್ನ ಮನದಲ್ಲಿ ವಿರಹದ ಗಾನ ಪ್ರೇಮದ ಸಂಗಮಕ್ಕೆ ಆಸಕ್ತಿ ಸಮಾನ ಲಲಲಲಲ. ಪ್ರೀತಮ, ರೇವತಿ ಪ್ರಾಣೇಶ್ವರ ರೇವತಿ ಸ್ವಲ್ಪ ನಗಬಾರದೆ ನಗುತ್ತಾ ಇರುವೆನಲ್ಲ ಆಹಾ ಹೃದಯ ರಾಜನೇ ನಿನಗೆ ಏನ ನೀಡಲಿ ಪ್ರೇಮ ರಾಜನೇ ನಿನಗೆ ಏನ ನೀಡಲಿ ರಾಗ ಸಾಮ್ರಾಜ್ಯದ ರಾಜನು ನೀನು ಪ್ರೇಮ ಸೌಂದರ್ಯವೇ ನಿನ್ನ ಆಭರಣವೇನು ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕೊಡಿಸಿದೆ ತಣಿಸಿದೆ ಹಾಡಿನಿಂದಲೇ ಹೃದಯ ರಾಜನೇ ನಿನಗೆ ಏನು ನೀಡಲಿ ಪ್ರೇಮ ರಾಜನೇ ನಿನಗೆ ಏನು ಪ್ರಿಯತಮೆ ಪ್ರಿಯತಮ
ಈ ಆನಂದ ವಿನೋದದ ಸಮಯದಲ್ಲಿ ನಮ್ಮ ಪ್ರೇಮಗಾನದ ಪ್ರಶಾಂತ ಭಾವ ವೀಕ್ಷಿಸುವ ಸುದಿನವಾದ್ದರಿಂದ ನನಗೆ ಅತ್ಯಾನಂದವಾಯಿತು. ಆದರೆ ನನ್ನಿಂದೇನಾದರೂ ಅಪರಾಧವಾಯಿತೆ ಸ್ವಾಮಿ? ಹೆದರಬೇಡ ರೇವತಿ, ನಿನ್ನ ರಮಣನಿಗೆ ಭಯದ ಪ್ರಸಂಗ ಎಂದಿಗೂ ಇಲ್ಲ. ಇನ್ನು ಚಿಂತೆ ಎಂಬ ಕೃತಕ ಭೂತವು ನನ್ನನ್ನು ಮುಟ್ಟಲಾದೀತೆ. ಪ್ರಿಯೆ ಕೇಳು, ಈ ಸ್ಥೂಲಕಾಯ ಬಲಾಬಲ ಪ್ರಮರ್ಥ ವಿಕ್ರಮ ದೀಕ್ಷಾ ಕವಚ ತೊಟ್ಟೆಯಾದ ಕಾರಣ ಇಂದು ನನ್ನ ಸ್ಥೈರ್ಯವೇ ಕೆಟ್ಟು ಹೋಗಿದೆ. ಏನು ಮಾಡಲಿ? ಪ್ರಾಣೇಶ್ವರ, ಈ ನಿಮ್ಮ ನಡೆ ನುಡಿಗಳನ್ನು ನೋಡುತ್ತಿದ್ದರೆ ನನಗೇಕೋ ಕಳವಳ ಭಯವಾಗುತ್ತಿರುವುದು ಸ್ವಾಮಿ. ಕಾರಣವೇನು ನನ್ನೊಡನೆ ತಿಳಿಸಬಾರದೆ? ಪ್ರಿಯತಮೇ, ಈ ಬಲರಾಮನ ಬಲಭುಜ ತೋಳಿನ ಕಲಿತನ ಮಲ್ಲ ಯುದ್ಧಕ್ಕಾಗಿ ಕಾಲ್ ಕೆರೆದು ತವಗಿಸುತ್ತಿದೆ. ಇದಕ್ಕೆ ಪರಿಹಾರವೇನೋ ಕಾಣೆ ಸತೀ ಶಿರೋಮಣಿ. ಏನು ಸ್ವಾಮಿ, ಮಲ್ಲ ಯುದ್ಧವೇ? ಆಹಾ ಪ್ರಾಣೇಶ್ವರ, ಒಂದು ಬಾರಿ ನೀವು ಮಲ್ಲ ಯುದ್ಧವನ್ನು ಮಾಡುವುದು ನೋಡಬೇಕೆಂಬುದು ನನಗೆ ಭಯವಾಗುತ್ತಿರುವುದು ಸ್ವಾಮಿ. ದಯಮಾಡಿ ನನ್ನ ಬಯಕೆಯನ್ನು ನೆರವೇರಿಸಬಾರದೆ? ಏನು, ನೀನು ನನ್ನ ಮಲ್ಲ ಯುದ್ಧವನ್ನು ನೋಡಬೇಕೆ? ಭಲೆ, ನೀನಲ್ಲವೇ ವೀರಾಂಗನೆ, ನನ್ನ ಆಶಾ ಸುಂದರಿ. ಅದಕ್ಕೇನಂತೆ, ನಿಸ್ಸಂದೇಹವಾಗಿ ನೋಡಬಹುದು. ಆದರೆ ನನಗೆ ತಕ್ಕ ಜೋಡಿ ಇಲ್ಲದೆ ಮಲ್ಲ ಯುದ್ಧ ಮಾಡುವುದೆಂದೂ ರೇವತಿ. ಪ್ರಾಣೇಶ್ವರ, ಅದೇನಾದ್ರೂ ಮಾಡಿ ನನಗೆ ಮಲ್ಲ ಯುದ್ಧವನ್ನು ನಾನು ನೋಡಲೇಬೇಕು. ಸರಿ ಹೋಯಿತು, ನೀನೇನೋ ನನ್ನ ಮಲ್ಲ ಯುದ್ಧವನ್ನು ನೋಡಬೇಕು, ನಾನು ನಿಲ್ಲಬೇಕು. ಆದರೆ ಸರಿಯಾದ ಒಬ್ಬ ಗಂಡು ಜೋಡಿ ಬೇಕಲ್ಲ, ಎಲ್ಲಿ ಹುಡುಕಲಿ? ಪ್ರಾಣೇಶ್ವರ, ಹಾಗಾದ್ರೆ ನೀವು ನನ್ನೊಡನೆ ಏಕೆ ಹೇಳಬೇಕಾಗಿತ್ತು? ಹತಾಶಳಾಗಬೇಡ ಪ್ರಿಯೆ. ಲೋಕಾದ್ಭುತ ಪೌರುಷ ಪ್ರತಾಪ ಶತ್ರುಹರಣ ಅಲಾಯುಧ ಪಾಣಿ ಮಹಾಬಲವಂತನಾದ ಈ ಬಲರಾಮನ ವಚನ ಭಂಗವಾಗಲು ಸಾಧ್ಯವಿಲ್ಲ. ಭೂಸ್ಥಳ ಶತಾಬ್ದಿಗಳೇಕವಾಗಿ ಮೇರು ಪರ್ವತ ಸಿಡಿದು ಸೃಷ್ಟಿಯೇ ಲಯವಾದರು ಇಂದಲ್ಲ ನಾಳೆ ನನ್ನ ಮಲ್ಲ ಯುದ್ಧ ನಡೆಯಲೇಬೇಕು. ನನ್ನ ಮಲ್ಲ ಯುದ್ಧ ಪ್ರದರ್ಶನದ ನಂತರವೇ ನನಗೆ ಮನಶ್ಶಾಂತಿ. ನಿಶ್ಚಿಂತಳಾಗು. ನಾರಾಯಣ ನಾರಾಯಣ. ಅದೋ ತ್ರಿಲೋಕ ಸಂಚಾರಿ ನಾರದರು. ನನ್ನ ಮಾತು ಸುಳ್ಳಾಗದು. ನಾರಾಯಣ ನಾರಾಯಣ. ಓಹೋ, ಏನು ಬಲದೇವ, ಸತಿಪತಿಗಳ ಸಂತೋಷದ ಸಂಭ್ರಮವೇನೋ ಕಾಣನಲ್ಲ. ಕುಶಲವೇ ಯದುವೀರ? ಕುಶಲ ಪ್ರಶ್ನೆಗೆ ಇದು ಸಮಯವಲ್ಲ ನಾರದರೆ. ನಾರಾಯಣ ನಾರಾಯಣ. ಆಲಸ್ಯವಾದರೆ ಅಮೃತಂ ವಿಷಂ ಎಂಬ ಗಾದೆಯನ್ನು ಕೇಳಿರುವೆಯಾ? ನಾರಾಯಣ ನಾರದ, ಬಾ ಕುಳಿತುಕೋ. ನಾರಾಯಣ ನಾರಾಯಣ. ಬನ್ನಿ ನಾರದರೇ ಎಂಬ ಬಹುವಚನ, ನಾರದ ಕುಳಿತುಕೋ ಎಂಬ ಏಕವಚನದ ಪ್ರಭಾವ, ಬಾ ಕುಳಿತುಕೋ ಎಂಬ ಏಕವಚನದ ಪ್ರಭಾವ ಏನಾಗುವುದೋ ಕಾಣಿನಲ್ಲ. ಕುಶಲವೇ ಯದುವೀರ? ಅದಕ್ಕಿಷ್ಟು ಕಾತುರ ಪಡಲೇಕೆ ಕಲಹ ಪ್ರಿಯ? ಏಕವಚನ ಬಹುವಚನಗಳ ಅಂತರ ನಮಗೆ ತಿಳಿಯದು. ಅದು ನಿನ್ನಂತರಂಗದ ವ್ಯಾಧಿ ಎಂಬಲ್ಲಿ ನಾರಾಯಣ ವೈದ್ಯನಾಗಬೇಕು. ನೋಡೋಣ. ಮೊದಲು ಬಾನಾರದ, ಅದರೊಡನೆ ವ್ಯಾಧಿ, ಇವೆರಡರ ತಾರತಮ್ಯದ ಅಳತೆ ಪ್ರಮಾಣ ಬಹಳ ದೂರವಿರುವುದಲ್ಲ. ಆ ಬಲದೇವ ವಿಷಯವೇನೆಂದು ಹೇಳಿ. ಪೂಜ್ಯರೇ, ನನ್ನ ಕಾಂತನ ಮನಸ್ಸು ಸ್ಥಿಮಿತದಲ್ಲಿಲ್ಲವಾದ್ದರಿಂದ ಅವರ ಇಚ್ಛೆ ಪರಿಪೂರ್ಣವಾಗಬೇಕಾದಲ್ಲಿ ನೀವು ಅವರಿಗೆ ಸಹಾಯವನ್ನು ಮಾಡಬೇಕು. ನಾರಾಯಣ ನಾರಾಯಣ. ಅಲ್ಲವೇ ಸ್ವಾಮಿ? ಹೌದು ಪ್ರಿಯೆ, ನಿನ್ನ ಚತುರತೆಯನ್ನ ಹೊಗಳಬೇಕಾದ್ದೇ ಸರಿ. ಪ್ರಮಾದವೇನಿಲ್ಲ ನಾರದರೆ, ಭಯಪಡಬೇಡಿ. ಬರೀ ವಿನೋದವಷ್ಟೇ, ಧೈರ್ಯವಾಗಿರಿ. ಓ ಪ್ರಮಾದವೋ ವಿನಾದವೋ, ಮೊದಲು ನಿನ್ನಂತರಂಗದ ಬಳಿಕ ಹೇಳಯ್ಯ ಪುಣ್ಯಾತ್ಮ. ಹೇಳುವಷ್ಟರಲ್ಲಿ ಆತುರವೇಕೆ ನಾರದರೆ? ನನ್ನ ಮಾತನ್ನ ಗುಂಡಿಗೆಯುಳ್ಳ ಗಂಡಾದರೆ ಕೇಳಬಹುದು. ಏನೆಂದು ಕೇಳುವಿರೋ? ಬಲ ಪರೀಕ್ಷೆಯ ಪ್ರದರ್ಶನ. ಹಿಂದೇಕೋ
ನಾನು ಹೊರಟ ಗಳಿಗೆಯೇ ಸರಿಯಿಲ್ಲವೆಂದು ಕಾಣುತ್ತದೆ. ಬಂದ ದಾರಿ ಹಿಡಿಯುವುದೇ ಸರಿ. ಆ ಬಲದೇವ, ನಾನಿನ್ನು ಬರಲೇ? ಶ್ರಮಪಟ್ಟ ನನ್ನ ಪ್ರಯತ್ನವನ್ನೆಲ್ಲ ಹಾಳು ಮಾಡಿ ಹೋಗುವುದು ಯಾವ ಧರ್ಮ? ನನ್ನ ಪತ್ನಿಯ ಮನಃಶಾಂತಿಯ ನಂತರ ನಿಮ್ಮ ಕೀರ್ತಿಯನ್ನ ಲೋಕವೇ ಕೊಂಡಾಡುವುದು. ನಾರಾಯಣ ನಾರಾಯಣ, ನಿನ್ನ ಕೀರ್ತಿ ಮನೆ ಹಾಳಾಯಿತು. ಮೊದಲು ವಿಚಾರವೇನೆಂದು ಹೇಳಯ್ಯ. ಕುಸಿರು ಕಟ್ಟಿದಂತಾಗಿ ಮೈ ನಡುಗುತ್ತಿದೆ ಮಹಾರಾಯ. ಇಲ್ಲಿಂದ ಹೊರಡಲು ಬಿಟ್ಟರೆ ಸಾಕು ನನ್ನ ಪುಣ್ಯ. ನಾರಾಯಣ ಮಹಾತ್ಮರೇ, ನಾರಾಯಣ. ವಿಫಲ ಚಪಲ ಯತ್ನದಿಂದ ಭಯಪಡುತ್ತಿರುವರೇಕೆ? ನನ್ನ ಪ್ರಾಣೇಶ್ವರನ ಬೇಡಿಕೆ, ನನ್ನ ಆಸೆ ಫಲಿಸಬೇಕೆಂದರೆ ನೀವು ಸ್ವಲ್ಪ ಸಹಾಯವನ್ನು ಮಾಡಲೇಬೇಕು. ಅಮ್ಮ ರೇವತಿ ದೇವಿ ಬಹಳ ಚೆನ್ನಾಗಿ ಹೇಳಿದೆ. ಸತಿಪತಿಗಳ ಸಮಾಲೋಚನೆಯ ಸಾಹಸ ಪ್ರದರ್ಶನ. ಆಹಾ, ಎಂಥ ಉಪದೇಶ ಕಥಾರೂಪವಿದು. ಏಳು ಬಲದೇವ, ಸಾಧ್ಯವಾದ ಮಟ್ಟಿಗೆ ನೋಡೋಣ. ಮಲ್ಲ ಯುದ್ಧ ಬಲ ತೋಳುಗಳಲ್ಲಿ ಪಣವ ತೊಟ್ಟರಣ ಭೀಕರ ಸಮರ. ಮಲ್ಲ ಯುದ್ಧ ಬಲ ತೋಳುಗಳಲ್ಲಿ ಪಣವ ತೊಟ್ಟರಣ ಭೀಕರ ಸಮರ. ತವಕಿಪ ಅಭಿಮತ ಸುಡುವುದು ನಾರದ. ತವಕಿಪ ಅಭಿಮತ ನಾರಾಯಣ ಸುಡುವುದು ನಾರದ. ತವಕಿಪ ಅಭಿಮತ ಸುಡುವುದು ನಾರದ. ಮಲ್ಲ ಯುದ್ಧ ಬಲ ತೋಳುಗಳಲ್ಲಿ ಪಣವ ತೊಟ್ಟರಣ ಭೀಕರ ಸಮರ. ಪಣವ ತೊಟ್ಟರಣ ಭೀಕರ ಸಮರ. ಪಣವ ತೊಟ್ಟರಣ ಭೀಕರ ಸಮರ. ಇದೇ ನನ್ನಂತರಂಗ ಸುಡುತ್ತಿರುವ ವ್ಯಾಕುಲದ ಚಿಂತೆ. ಬಹುದಿನಗಳಿಂದಲೂ ಮಲ್ಲ ಯುದ್ಧವಿಲ್ಲದೆ ನನ್ನ ತೋಳುಗಳು ಕಾತರಿಸುತ್ತಿವೆ. ಆದ್ದರಿಂದ ರಣದಾಹ ಕೆರಳಿಸುತ್ತಾ ನನ್ನ ಸ್ಥೈರ್ಯವೇ ಕೆಟ್ಟು ಹೋಗಿದೆ. ಅಲ್ಲದೆ ಈ ರೇವತಿ ಬೇರೆ ನನ್ನ ಮಲ್ಲ ಯುದ್ಧವನ್ನು ನೋಡಲೇಬೇಕೆಂದು ಹಠ ಮಾಡುತ್ತಿರುವಳು. ದಯವಿಟ್ಟು ಇದರಿಂದ ಕಾಪಾಡುವಿರಾ? ಅಲ್ಲವಯ್ಯ, ನಿನ್ನ ಸತಿ ಸಂತೋಷಕ್ಕಾಗಿ ಇನ್ನ ಮಲ್ಲಯುದ್ಧವನ್ನು ನೋಡಲು ನಿನ್ನ ಸತಿ ಪಾಠ ಮಾಡಿದರೆ ನಾನೇನು ಮಾಡಲಿ? ನನಗೂ ಇದಕ್ಕೂ ಯಾವ ಸಂಬಂಧ? ಯಾರ ಪಾಪದ ಫಲ, ಯಾರಿಗೆ ಶಿಕ್ಷೆ? ಓ, ನನಗೊಂದೂ ಅರ್ಥವಾಗುತ್ತಿಲ್ಲವಲ್ಲ. ಅಲ್ಲದೆ ಈಗ ನಾನು ಮಾಡಬೇಕಾದ ಕಾರ್ಯ? ಮೊದಲು ಆ ನಿನ್ನ ತಾಳ ತಂಬುರಿಗಳನ್ನಲ್ಲಿಡು. ನಾರಾಯಣ ನಾರಾಯಣ ನಾರಾಯಣ. ಕಚ್ಚೆಯನ್ನು ಬಿಗಿಯಾಗಿ ಕಟ್ಟ. ನಿಲ್ಲ ಮಲ್ಲ ಯುದ್ಧಕ್ಕೆ. ಯಾರು ಕಟ್ಟಿದರೋ ನೋಡೋಣ. ನಾನು ನಾರಾಯಣ ನಾರಾಯಣ, ನಿನ್ನ ನಾನು ನಿನ್ನ ಮಲ್ಲ ಯುದ್ಧ ಮಾಡಬೇಕೆಂದು ಹೇಳುವಿರಾ? ಹೇಳುವೆಯಾ ಎಂದು ಕಣಿ ಕೇಳುವೆಯಾ? ತ್ರಿಲೋಕ ಸಂಚಾರಿ, ತೊಡೆತಟ್ಟಿ ನಿಲ್ಲು ಬೇಗ. ಗಂಡು ಗಂಡಾಗಬೇಕಲ್ಲದೆ ಹೇಳಿತನ ಸಲ್ಲದು. ನಿಲ್ಲು. ನಾರಾಯಣ ನಾರಾಯಣ. ಪೂಜ್ಯರೇ, ನಮ್ಮಿಬ್ಬರ ಆಸೆ ನೆರವೇರಬೇಕಾದರೆ ದಯಮಾಡಿ ನೀವು ಸ್ವಲ್ಪ ಸಹಕರಿಸಲೇಬೇಕು. ಅಮ್ಮ ಪುಣ್ಯವತಿ, ಬಹಳ ಚೆನ್ನಾಗಿ ಹೇಳಿದೆ. ಇನ್ನೇನು ಯಮಭಟರನ್ನು ಆದಷ್ಟು ಬೇಗ ಬನ್ನಿ ಎಂದು ಹೇಳಿ ನಾನು ಮಲ್ಲ ಯುದ್ಧಕ್ಕೆ ನಿಲ್ಲಬೇಕು. ಆಹಾ, ಎಂತಹ ಅಮೃತವಾಣಿ ಇದು. ಬಲದೇವ, ಇಂದು ನಿನಗೇನಾಯಿತು? ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸ್ಯವೂ ಅಲ್ಲ, ಪರದಾಟವೂ ಅಲ್ಲ. ಬಾಹುಬಲ ಚಮತ್ಕಾರದ ವೀರಾವೇಶ. ಪ್ರಾಣಾಪಾಯವೇನು ಇಲ್ಲ ನಾರದರೆ, ಭಯಪಡಬೇಡಿ. ಸತಿ ಸಂತೋಷಕ್ಕಾಗಿ ವಿನೋದ ಸಮರ. ಧೈರ್ಯವಾಗಿರಿ. ಅಲ್ಲವಯ್ಯ, ನಿನ್ನ ಸತಿ ಸಂತೋಷಕ್ಕಾಗಿ ಈ ಬಡನಾರದನ ಮೈ ಮೂಳೆಗಳನ್ನು ಮುರಿಯುವ ಕೆಟ್ಟ ಚಪಲ ನಿನಗೇಕೆ ಹುಟ್ಟಿತೋ ಕಾಣನಲ್ಲ. ನಾನಾಗಿ ಬಯಸಲಿಲ್ಲ ಪೂಜ್ಯರೇ, ತಾನಾಗಿಯೇ ಗಂಟು ಬಿದ್ದ ಸಂಕಟವಿದು. ನೀನೇನು ಸತಿ ಸಂತೋಷಕ್ಕಾಗಿ ನನ್ನನ್ನು ಮಲ್ಲ ಯುದ್ಧಕ್ಕೆ ಕರೆದೆ. ನನಗಿರಬೇಕಲ್ಲ ತೋಳುಗಳಲ್ಲಿ ನಗಬೇಕು. ಬಲದೇವ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡು. ನಿನಗೆ ಸರಿ ಬರವಂತ ನಿಲ್ಲಿರುವನೋ ಹುಡುಕಿ ತಂದು ನಿಲ್ಲಿಸುವೆನು. ಪೂಜ್ಯರೇ, ನಂಬಲ ಸಾಧ್ಯವಾದ ಮಾತನ್ನು ಹೇಳುವಿರಾ? ನನ್ನ ಸರಿ ಬಲವಂತನನ್ನು ನೀವು ತಂದು ನಿಲ್ಲಿಸುವಿರಾ? ಅವನಾರು, ಅವನೆಲ್ಲಿರುವನೋ ನೀವು ನೋಡಿರುವಿರೋ? ಅವನಿರುವನೋ ಇಲ್ಲವೋ ಎಂಬ ಸಂದೇಹ ಹುಡುಕಿದರೆ ತಾನೇ ಪರಿಹಾರ. ಚಕ್ರವರ್ತಿ, ಅವನಿರುವುದನ್ನು ಕಂಡಿದ್ದರೆ ನನಗೆ ಕೈಯೈ ಪಾಡು. ನಾರಾಯಣ ನಾರಾಯಣ. ಇದು ಸಾಮಾನ್ಯ ಸುಲಭ ಕಾರ್ಯವಲ್ಲ.
ನನ್ನನ್ನ ಧಿಕ್ಕರಿಸಬಲ್ಲ ಗಂಡು ಈ ಬ್ರಹ್ಮಾಂಡದಲ್ಲೇ ಯಾರುಂಟು? ಮತ್ಸ್ಯಲೋಕ ಮುಖಂಡ ಬಲರಾಮನೆಂದರೆ ಹೇಳದೆ ಕೇಳದೆ ಧಿಕ್ಕರಿಯದೆ ಓಡುವ ನರಹದಮರು ನನ್ನ ಸರಿವೀರರಾಗಿ ನಿಲ್ಲಬಲ್ಲರೆ? ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬಲ್ಲಿರೆ? ಮಾತು ಚದುರಂಬೋರುಹ ಭುವನ ಪಾತಾಳ ಶತಮುಖದ ಭರಿಸುವ ಬಲರಾಮ ನಿಂತು ಗೆಲ್ಲುವ ಧೀರರ ಬಲ್ಲನೆನುತ ಡಂಬವೇತಕ್ಕೆ ನಿಲ್ಲು ಬ್ರಹ್ಮಪುತ್ರ. ಏಕೆ ಋತ ಶ್ರಮಪಟ್ಟು ದಣಿಯುವೆ ನಾರದ? ಸೃಷ್ಟಿ ಪ್ರಳಯ ಕಾಲಾಗ್ನಿಯನ್ನೇ ತಡೆದು ನಿಲ್ಲಿಸಬಲ್ಲೆ. ಸಿಡಿಲ ಗರ್ಜನೆಗೆ ಅಳುಕಲಾರೆ. ರಕ್ತಾಗತ ದುರಾಗ್ರಹ ದುಷ್ಟ ಜಂತುಗಳ ಬೇಟೆಯಾಡಲು ಧರಿಸಿದ ಈ ಹಲಾಯುಧವು ಇಡೀ ತ್ರಿಭುವನವನ್ನೇ ನಡಗಿಸಬಲ್ಲದು. ಇನ್ನು ನನ್ನೊಡನೆ ನಿಂತು ಹೋರಾಡಬಲ್ಲರೇ ಬಡನರರು? ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬಲ್ಲಿರೆ? ಮಾತು ಮಾತು ಮಾತು. ಅಪ್ಪ ಮಹಾರಾಯ, ನಿನಗೊಂದು ದೊಡ್ಡ ನಮಸ್ಕಾರ. ಉಳಿದ ವಿಚಾರ ಮತ್ತೆ ಬಂದು ಗಮನಿಸಿಕೊಳ್ಳುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಕೊನೆಗೂ ತಲೆ ತಪ್ಪಿಸಿಕೊಂಡು ಹೊರಟೇ ಹೋದೆಯ? ಹೋಗು ಹೋಗು. ನನ್ನೊಡನೆ ನಿಂತು ಹೋರಾಡಿ ಗೆಲ್ಲುವ ಛಲ ನಿನಗೆಲ್ಲಿ ಬರಬೇಕು? ನೋಡಿದೆಯಾ ರೇವತಿ, ಈ ಬಲರಾಮನೆಂದರೆ ಹೇಳದೆ ಕೇಳದೆ ಓಡಿ ಹೋಗುವರು. ಹೌದು ಸ್ವಾಮಿ, ನೋಡಿದೆನು. ನಿಮಗೆ ಹೆದರಿ ಆ ನಾರದರು ಕಚ್ಚೆಯನ್ನು ಬಿಗಿ ಹಿಡಿದು ಓಡಿ ಹೋದರು. ಅಂದವೇ ಆನಂದ ಚಂದ, ಅಂದವೇ ಆನಂದ. ರೇವತಿ, ಅಂದವೇ ಆನಂದ ಚಂದ, ಅಂದವೇ ಆನಂದ. ಆನಂದವೇ ಜೀವನ ಮಕರಂದ, ಅಂದವೇ ಆನಂದ ಚಂದ, ಅಂದವೇ ಆನಂದ. ಹೃದಯದಿ ತುಂಬಿದೆ ಸೊಗಸು, ನಲಿದಾಡಿದೆ ನನ್ನೀ ಮನಸ್ಸು. ರೇವತಿ, ಹೃದಯದಿ ತುಂಬಿದೆ ಸೊಗಸು, ನಲಿದಾಡಿದೆ ನನ್ನೀ ಮನಸ್ಸು. ಚೆಲುವೆ ಒಲವೇ ನೀ ನನ್ನವಳಾದೆ ನೀಗ. ಅಂದವೇ ಆನಂದ ಚಂದ, ಅಂದವೇ ಆನಂದ. ಆನಂದವೇ ಜೀವನ ಮಕರಂದ, ಅಂದವೇ ಆನಂದ ಚಂದ, ಅಂದವೇ ಆನಂದ. ಪ್ರೇಮವೇ ಬಾಳಿನ ಯೋಗ, ಅದು ತಂದಿದೆ ಹೊಸ ಅನುರಾಗ. ಪ್ರೇಮವೇ ಬಾಳಿನ ಯೋಗ, ಅದು ತಂದಿದೆ ಹೊಸ ಅನುರಾಗ. ಚೆಲುವೆ ಒಲವೇ ನೀ ನನ್ನವಳಾದೆ ನೀಗ. ಅಂದವೇ ಆನಂದ ಚಂದ, ಅಂದವೇ ಆನಂದ.
ಪ್ರೇಮವೇ ಬಾಳಿನ ಯೋಗ ಅದು ತಂದಿತ ಹೊಸ ಅನುರಾಗ ಪ್ರೇಮವೇ ಬಾಳಿನ ಯೋಗ ಅದು ತಂದಿತ ಹೊಸ ಅನುರಾಗ ಚೆಲುವೆ ಒಲವೇ ನೀ ನನ್ನವಳಾದೆ ನೀನೀಗ ಆನಂದವೇ ಆನಂದ ಆನಂದ ಆನಂದವೇ ಜೀವನ ಮಕರಂದ ಆನಂದವೇ ಆನಂದ ಆನಂದವೇ ಆನಂದ. ಪ್ರಿಯತಮ ದೇವತಿ ರೋಮಾಂಚನ ಈ ಸವಿಯ ನಾರಾಯಣ ನಾರಾಯಣ, ಬದುಕಿದೆಯಾ ಬಡ ಜೀವವೇ ನಾರಾಯಣ. ಈ ವೇಳೆಗೆ ನಾರದನೆಂಬ ನಾಮವನ್ನೇ ಅಳಿಸಿಬಿಡುತ್ತಿದ್ದ ಬಲರಾಮ. ಅಲ್ಲ, ಸತಿ ಸಂತೋಷಕ್ಕಾಗಿ ನನ್ನನ್ನೇ ಮಲ್ಲಯುದ್ಧಕ್ಕೆ ಕರೆದನಲ್ಲ ಬಲರಾಮ. ಇರಲಿ ಇರಲಿ, ಗರ್ವ ಖಂಡನೆ ಮಾಡಲು ಇದೊಂದು ಸದಾವಕಾಶ. ಈಗ ಹಸ್ತಿನಾವತಿಯ ಪರಿಸ್ಥಿತಿ ಹೇಗಿರುವುದೋ ನೋಡೋಣ. ನಾರಾಯಣ ನಾರಾಯಣ. ನಟವರ ಗಂಗಾಧರ ಉಮಾಶಂಕರ ಈ ಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ ನಟವರ ಗಂಗಾಧರ ಉಮಾಶಂಕರ ಈ ಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ
ಮರಣಂದು ಚದುರಂಗವಾಗಿ ನಾರಾಯಣ ಜನನ ಮರಣಂದು ಚದುರಂಗವಾಗಿ ಛಾಯೆ ಕಾಯಾಗಿ ನೀನೇ ಕಲಿಯಾಗಿ ಜನರೇ ಕಾಯಾಗಿ ನೀನೇ ಕಲಿಯಾಗಿ ರಣರಂಗ ಸಾಗಿ ನೀ ತೂಗಿ ಕಡವರ ಗಂಗಾಧರ ಉಮಾಶಂಕರ ಇದೇರ ವಿನೋದ ವಿಹಾರ ಕಡವರ ಗಂಗಾಧರ ಉಮಾಶಂಕರ ನಾರಾಯಣ ನಾರಾಯಣ ಬಲ ಚೌರ್ಯದಿ ಮೆರೆಯುವ ನನಗೆ ಸಮಾನರಾರಿಹರೇ ಧರೆಯೊಳಗೆ ಮೆರೆಯುತ್ತಲೇ ಭುಜಬಲ ಚೌರ್ಯದಿ ಮೆರೆಯುವ ನನಗೆ ಸಮಾನರಾರಿಹರೇ ಧರೆಯೊಳಗೆ ಮೆರೆಯುತ್ತಲೇ ಹೇಡಿ ಪಾಂಡವರ ಕಾಡಿ ಪಿಡಿಯಿತೆ ದುರುಳ ಭೀಮನ ಗರ್ವವ ಅಡಗಿತೆ ಸಹೋದರ ಹೇಡಿ ಪಾಂಡವರ ಕಾಡಿ ಪಿಡಿಯುತ್ತೆ ದುರುಳ ಭೀಮನ ಗರ್ವವ ಅಡಗಿತೆ ದರದಲ್ಲಿ ನನಗೆ ಸರಿಸಮರಾರು ದರೆಯಲ್ಲಿ ನನಗೆ ಸರಿಸಮರಾರು ಭುಜಬಲ ಶಕ್ತಿ ಮೆತ್ತಿಯುವ ನನಗೆ ಸಮಾನರಾರಿಯರೇ ದರೆಯೊಳಗೆ ಮರೆಯುತ್ತಲೇ ಮಾವ ಪೋಷಣೆಯ ಪರಿವರ್ತನೆ ಈ ಚಲದಂಕ ಮಲ್ಲನಿಗೆ ಹೊಸ ಚೇತನ ತಂದಿತು. ಆದರೆ ಶತ್ರುಭೂಗತ ಸಾಧ್ಯವೇ? ಫಲಭರಿತ ವೃಕ್ಷದಂತೆ ಕೈ ಸೇರಿದ ರಾಜಲಕ್ಷ್ಮಿಯನ್ನು ತಳ್ಳಿದರೆ ನನ್ನ ಮನುಷ್ಯತ್ವಕ್ಕೆ ಧಿಕ್ಕಾರ. ಕುರುಕುಲ ಪ್ರಚಾರ ಇನ್ನು ಉಪಸಂಹಾರ ಸಾಧ್ಯವಿಲ್ಲ. ನಿಮಿಷ ಮಾತ್ರದಿ ಅವಸ್ಥೆ ತೊಳೆದು ಸುವರ್ಣಾಕ್ಷರ ಕೆತ್ತಿಲ್ಲ ನಾನು ಗಾಂಧಾರಿಸುವುದನಲ್ಲ. ಬಲಮುಷ್ಟಿ ಕಟಾರಿ ತವಗಿಸುವ ರೋಷದಾಹಕ್ಕೆ ಪಂಚಪಾಂಡವರ ರಕ್ತ ಕುಡಿದು ತೃಪ್ತಿ ಪಡಲು ಅದೆಷ್ಟೇ ವರ್ಷಗಳಾದರೂ ಕಾದಿರಬಲ್ಲದು. ಸರ್ಪದ್ವೇಷದ ಫಲ ಬರೀ ಸ್ವಪ್ನವಿಲ್ಲ, ಸಂದೇಹವಿಲ್ಲ. ಆದರೆ ಆ ಶತ್ರು ಪಕ್ಷ ಬಲಪಡಿಸುವ ಆ ಗೊಲ್ಲನಿರುವನಲ್ಲ, ಅವನೆಲ್ಲಿ ಗಂಟು ಬಿದ್ದನೋ ನಾ ಕಾಣೆನಲ್ಲ. ಸುಯೋಧನ, ಗೊಲ್ಲನಾದರೇನು, ಅವರಪ್ಪ ಬಿಲ್ಲು ಗಾಡಿಗನಾದರೇನು? ಕುರು ವೈಭವಕ್ಕೆ ಸರಿತೂಗುವ ಹೆದರಾಳಿಗಳು ಎತ್ತ ಸಾಗಿದರು ತುತ್ತುಗಾಯಿ ಕೈ ಚಾಚುವ ಪ್ರಾರಬ್ಧ ಅಲಿಸಬಲ್ಲೆನೆ ಆ ಗೊಲ್ಲರ ಕಳ್ಳ ಹುಡುಗ. ಛೇ, ಬಿಡು ಬಿಡು ಮಾವ. ನಮ್ಮ ವಿರುದ್ಧ ಪ್ರತಿಭಟಿಸುವ ಅಂತಕರು ಯಾರೇ ಆಗಲಿ ಅವರನ್ನು ಜೀವ ಸಹಿತ ಬಿಡುವುದಿಲ್ಲ. ಆ ಕುರು ಸಹೋದರನ ಸೇಡು ಪಾಂಡವರ ರಕ್ತಪಾನ ಮಾಡದೆ ಬಿಡುವುದಿಲ್ಲ. ಆ ಹೊಟ್ಟೆ ಬಾಕನು ನನಗೊಂದು ಲೆಕ್ಕವೇ. ಅಲೇ ಸಹೋದರ, ದುಶ್ಯಾಸನ ಕುರು ವಿರೋಧಿಗಳ ಸೊಕ್ಕು ಮುರಿಯಲು ಧರಿಸಿದ ಬಿಲ್ಲು ಬಾಣಗಳ ಚತುರತೆ ಅಸಂಭವ, ಅತಿ ಭಯಂಕರ. ಮೃತ್ಯು ಮುಖಂಡರ ಶಕ್ತಿ ಸಮಾಗಮ ಹೋರಾಟದಲ್ಲಿ ನಿಂತರೆ ಆ ದರಿದ್ರ ಭಿಕ್ಷುಕರಾದ ಪಾಂಡವರು ಧಿಕ್ಕರಿಸಲಿಲ್ಲವಲ್ಲದೆ ಮಿತ್ರ ಪಾರ್ಥರನ್ನು ತೆರೆದ ನಂತರ ಪಾಂಡವರ ನಾಶ ಖಂಡಿತ. ಇನ್ನುಳಿದಲ್ಪ ಸಂಖ್ಯೆ ನಮ್ಮೊಡನೆ ನಿಂತು ಗೆಲ್ಲಬಲ್ಲರೆ. ಕರ್ಣ, ಈ ಚಲನ ಹರಿ ಐವರ ಬಿಸಿ ರಕ್ತದ ರುಚಿ ನೋಡುವ ತನಕ ಬ್ರಹ್ಮಾಂಡಗಳನ್ನೇ ನಡುಗಿಸಬಲ್ಲದು. ಈ ನಾನು ಯಾರಿಗೂ ಅಂಜುವುದಿಲ್ಲ, ಯಾರ ಸಹಾಯವನ್ನು ಬೇಡುವುದಿಲ್ಲ ಎಂಬ ಮಾತು ಶತಸಿದ್ಧ. ಸುಯೋಧನ, ಹಿರಿಯರು ಮಹರ್ಷಿಗಳನ್ನು ಕಂಡರೆ ತಲೆಬಾಗಿ ನಮಸ್ಕರಿಸುವುದು ಲೋಕರೂಢಿ ಮಾತ್ರವಲ್ಲವೇ? ರಾಜಧರ್ಮ ನಿರ್ವಹಿಸುವುದು ಶಾಸ್ತ್ರಸಮ್ಮತವಲ್ಲವೇ? ಮಾವ, ಕೌರವ ಯೋಚಿಸು.
ಏನು? ನಾನು ತಲೆ ಎತ್ತಿ ನಡೆಯುವುದನ್ನು ಮಾತ್ರ ಬಲ್ಲೆ. ತಲೆ ತಗ್ಗಿಸುವ ತುಚ್ಛ ಪದ್ಧತಿ ನಾನಿನ್ನು ಕಲಿತಿಲ್ಲ. ಅಣ್ಣ, ನಿನ್ನ ಮಾತು ನನಗೂ ಸಮ್ಮತವಾಯಿತು. ಭಲೇ ಸಹೋದರ. ತಲೆ ಬಾಗುವ ಸುಚ್ಚ ಪದ್ಧತಿ ಅಳಿಸಲೇಬೇಕು. ನಾರಾಯಣ. ಕೌರವೇಶ್ವರ, ನಾರದ ಮಹರ್ಷಿಗಳು ಬರುತ್ತಿರೋರು. ಅವರನ್ನು ಸತ್ಕರಿಸಿ ತಲೆಬಾಗಬೇಕು. ನಾರದರೇನು, ಅವರ ಅಪ್ಪ ಬ್ರಹ್ಮನೇ ಬರಲಿ, ನಾನಾರಿಗೂ ತಲೆಬಾಗುವುದಿಲ್ಲ, ಯಾರ ಕಾಲು ಹಿಡಿಯುವುದಿಲ್ಲ. ಹಿಂದೇಕೋ ನಾನು ಹೊರಟ ಗಳಿಗೆಯೇ ಸರಿಯಿಲ್ಲವೆಂದು ಕಾಣುತ್ತದೆ. ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗಾಯಿತು, ಮುಂದೇನಾಗುವುದೋ ಕಾಣಲಿಲ್ಲ. ನಾರಾಯಣ ನಾರಾಯಣ. ಬರಬೇಕು ನಾರದ ಮಹಾತ್ಮರು ಈ ಪೀಠವನ್ನು ಅಲಂಕರಿಸಬೇಕು. ಯಾರು ನಿಮ್ಮನ್ನು ನಮಸ್ಕರಿಸಲ್ಲ ಇಲ್ಲವೆಂದು ಅಪಾರ್ಥ ಮಾಡಿಕೊಳ್ಳಬೇಡಿ. ಹಿಂದಿನಿಂದ ಒಂದು ನಿಬಂಧನೆ ಆಗಿದೆ, ಆದ್ದರಿಂದ ನಿಮ್ಗೆ ಸ್ವಾಗತವಿಲ್ಲ. ಬೇಸರವೇ? ಸದ್ಯ ಕುಳಿತುಕೊಳ್ಳಲು ಪೀಠ ಸಿಕ್ಕಿತಲ್ಲ, ನನ್ನ ಪುಣ್ಯ. ಆ ಶಕುನಿ ಸಂತೋಷವಾಯಿತು. ನಾರಾಯಣ. ಮಹಾತ್ಮರೇ, ನಿಮ್ಮ ಸಂತೋಷದ ಯಥಾರ್ಥ ನಾ ಬಲ್ಲೆ, ಆದರೆ ನೀವು ತಂದ ಶುಭವಾರ್ತೆ ಕೌರವ. ನಿಲ್ಲಿಸಿ! ನಾರಾಯಣ ನಾರಾಯಣ. ಚಕ್ರಾಧೀಶ್ವರನೆಂದು ಕರೆಯಬೇಕು, ತಿಳಿಯಿತಾ? ಓಹೋ, ಹಾಗೋ ವಿಷಯ. ನನ್ನ ಬುದ್ಧಿ ಮಂದವಾಗಿದೆ. ಚಕ್ರವೋ ವಕ್ರವೋ, ನಮ್ಮಪ್ಪ ಬ್ರಹ್ಮನಿಗೂ ಈ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸ್ಥಳವಿಲ್ಲವೆಂಬ ಶಬ್ದವನ್ನು ಕೇಳಿ ನನ್ನ ಗತಿ ಏನಾಗುವುದೋ ಎಂದು ಭಯವಾಗಿತ್ತು. ಅಂತೂ ಪೀಠ ಸಿಕ್ಕಿದ ಮೇಲೆ ನಮ್ಮಪ್ಪನಿಗಿಂತಲೂ ನಾನೇ ಸರಿ ಅಲ್ಲವೇ ಅಲ್ಲ ಚಕ್ರಾಧೀಶ್ವರ. ನಾರದರೆ, ಯಾರ ಯಾರ ಘನತೆ ಯೋಗ್ಯತೆ ಬೆಲೆ ತಿಳಿದರೂ ಮನ ಬಂದಂತೆ ಮಾತನಾಡುವಿರಾ? ಪೂಜ್ಯರೇ, ಮಾತನಾಡಿದರೆ ಕೇಳತಕ್ಕ ಮತೀನರು ಇಲ್ಲಿ ಯಾರು ಇಲ್ಲ ಪೂಜ್ಯರೇ. ಅದನ್ನೆಲ್ಲವನ್ನು ಬಿಟ್ಟು ಬಂದ ಉದ್ದೇಶವನ್ನು ಹೇಳಿ. ಇಲ್ಲಿ ನನಗೂ ಮತ್ತೇನಾದರೂ ಹೆಸರುಂಟೆ ಅಥವಾ? ಮಹಾತ್ಮರೇ, ಸಂದೇಹವೇಕೆ? ಹರಸ ಧರ್ಮ ತಿರಸ್ಕೃತಕ್ಕೆ ಇಲ್ಲಿ ಸ್ಥಳವಿಲ್ಲ. ತ್ರಿಲೋಕ ಜ್ಞಾನಿಗಳಾದ ನಿಮಗೆ ತಿಳಿವದೇ ಮುನಿವರ? ಆಗ ತಿಳಿದ ರೀತಿ ಒಂದಾದರೆ ಈಗ ನಡೆಯಲಿರುವ ವಿಚಿತ್ರ ವಿಶ್ವದ ಭವಿಷ್ಯವನ್ನೇ ನೋಡೋಣವೆಂದರೆ ಇಲ್ಲಿ ಮನುಷ್ಯರಿಂದಾಗಿ ಅರಮನೆಯ ಸ್ತಂಭಗಳಿಗೂ ಒಂದೊಂದು ಹೆಸರೇಕಿರಬಾರದೆಂಬ ಸಂದೇಹ. ಅಂದರೆ ಬ್ರಹ್ಮನ ನಂತರ ಬಡನಾರದನ ವಿಚಾರ ತಿರಸ್ಕಾರವಲ್ಲವೇ? ಏಕೆ ಮಹಾತ್ಮರೇ, ಏಕೆ? ಅರಮನೆಯ ಸೊತ್ತುಗಳಿಂದ ಮನುಷ್ಯರಿಂದಾಗಿ ಅರಮನೆಯ ಸೊತ್ತುಗಳ ಎಣಿಕೆ. ಈ ಛಲದಂಕ ಮಲ್ಲನು ಯಾರಿಗೂ ತಲೆಬಾಗುವುದಿಲ್ಲ, ಯಾರ ಕಾಲು ಹಿಡಿಯುವುದಿಲ್ಲ ಎಂಬ ಮಾತು ಶತಸಿದ್ಧ. ನಾರಾಯಣ ನಾರಾಯಣ. ಇದಲ್ಲವೇ ವೀರಯೋಧರ ಕೆಚ್ಚೆದೆಯ ನುಡಿ. ನನಗೂ ಸ್ಥಳಾವಕಾಶ ಸಿಕ್ಕಿತು. ಈ ಮಾತು ಮರೆಯದೆ ಪಾಲಿಸಿದರೆ ಸಾಕು. ನಾರಾಯಣ ನಾರಾಯಣ. ನಾನಿನ್ನು ಬರಲೇ? ಮಹಾತ್ಮರೇ, ತಾವು ಬಂದ ಉದ್ದೇಶವೇ ತಿಳಿಲಿಲ್ಲ ಎಂದರೆ ಆಗಲೇ ಹೊರಡಲು ಸಿದ್ಧರಾಗಿದ್ದೀರೋ? ನಾರದೋ ಕಲಹ ಪ್ರಿಯನೆಂಬ ನಿಮ್ಮ ಹೊಟ್ಟೆ ಉಬ್ಬರ ತಗ್ಗುವ ದಾರಿ ಯಾವುದು? ಅಲ್ಲದೆ ನನ್ನ ಗುರಿ ಮುಟ್ಟುವ ಬಗೆ ಹೇಗೆ? ಸ್ವಲ್ಪ ಯೋಚಿಸು. ಶಕುನಿ, ನಿನ್ನ ಭಾವಾನುದ ರೂಪ ಕಥೆ ಅರ್ಥವಾಯಿತು. ನಿನ್ನ ಚುರುಕು ತಲೆಯ ಬುದ್ಧಿಗೆ ಬೆಲೆ ಕಟ್ಟಲಾದೀತೆ. ಆಗಲಿ, ಸಮಯ ಬರಲಿ, ನೋಡೋಣ. ನಾರಾಯಣ ನಾರಾಯಣ. ನಾರದ, ಏನಿದು ಅಧಿಕ ಪ್ರಸಂಗ ತಿರಸ್ಕಾರ? ಇಲ್ಲವಲ್ಲ ತಿರಸ್ಕೃತ. ಅಧಿಕ ಪ್ರಸಂಗ ನಾನೇ ಕೈಯ ಮಾಡಲಿ. ನಾರಾಯಣ ನಾರಾಯಣ. ಇಲ್ಲಿರುವುದು ನಿನ್ನ ನಾರಾಯಣನಲ್ಲ, ಚಕ್ರಾಧೀಶ್ವರ. ಹಾಗೋ ವಿಷಯ. ನನ್ನ ಬುದ್ಧಿ ಮಂದವಾಗಿದೆ. ಹದಮೋದ ವರತಂತ್ರ ಪಾಪಿಷ್ಟ ಮರಣಾಂತಿಕ. ಆಗಲಯ್ಯ ಚಕ್ರಾಧೀಶ್ವರ ರಣಭಯಂಕರ ಶ್ರೀ 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 ದುರ್ಯೋಧನ ಸಾರ್ವಭೌಮ ಚಕ್ರವರ್ತಿ. ಸಾಕು, ಇನ್ನು ಹೊಗಳಬೇಕು? ಆಗಿರಬೇಕು. ಸಾಕು ಸ್ವಾಮಿ, ಸಾಕು. ಇದನ್ನು ಜೀರ್ಣ ಮಾಡಿಕೊಂಡು ಉಳಿದರೆ ಸಾಕು. ಯಾರ ಗತಿ ಏನಾಗುವುದೋ ಆ ದೇವರೇ ಬಲ್ಲ. ನಡತೆಗೆ ತಕ್ಕ ಫಲ ಪಡೆಯಲೇಬೇಕು. ಅದನ್ನು ಮೀರಲು ಯಾರಿಂದ ತಾನೇ ಸಾಧ್ಯ? ನಿಮ್ಮ ಸಾರ್ವಭೌಮರ ಯುಕ್ತಿ, ಶಕ್ತಿ, ಚತುರತೆ ಯಾವ ರೀತಿ ಕೊನೆಗೊಳ್ಳುವುದೋ ನೋಡೋಣ. ನಾರಾಯಣ ನಾರಾಯಣ. ಬಿಡಿಸು ಯೋಧನ. ಉದುರ್ಕೊಂಡು ಹೋದರೇನಾಯ್ತು?
ನಡೀರಿ, ಮುಂದಿನ ಸಮಾಲೋಚನೆಗೆ ವೇಳೆ ಆಯಿತು. ನಡೆ ಭಾವ. ಆಡುತ್ತಲಿರುವೆ, ಆಡುವ ಆಸೆಯು ನೀ ಕೊಡುತ್ತಿರುವೆ. ನಾರಾಯಣ. ಆಡುತ್ತಲಿರುವೆ, ಆಡುವ ಆಸೆಯು ನೀ ಕೊಡುತ್ತಿರುವೆ. ಏನೇ ಬರಲಿ ನಿನ್ನಯ ವರವೇ, ಏನೇ ಬರಲಿ ನಿನ್ನಯ ವರವೇ, ನಿನ್ನಯ ನಾಮವೇ ಲೋಕ ಕಲ್ಯಾಣವೇ. ನೀನೇ ನನ್ನ ಪ್ರಾಣ ರಮಾರಮಣ, ನೀನೇ ನನ್ನ ಪ್ರಾಣ ರಮಾರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನೀನೇ ನನ್ನ ಪ್ರಾಣ ರಮಾರಮಣ, ರಮಾರಮಣ, ರಮಾರಮಣ. ನಾರಾಯಣ ನಾರಾಯಣ. ಸುಂದರಿಯಂತೆ ವಿರಾಜಿಸುತ್ತಿರುವ ಸೌಂದರ್ಯ ತಾರೆ, ನಿನ್ನ ನಗಲಿದ ಒಂದು ಕ್ಷಣವೂ ನನಗೆ ಒಂದು ಯುಗದಂತೆ ತೋರು. ನೀನು ಎಲ್ಲಿಯೋ ಹೋಗಬೇಡ ಪ್ರೇಯಸಿ, ಇಲ್ಲಿಯೇ ಇರಬೇಕೆಂಬ ಆಸೆ. ನಿಮ್ಮನ್ನು ನಾನು ಹಗಲಿಸುತ್ತೇನೆ ಸ್ವಾಮಿ. ಅದೇಕೆ ಈ ರೀತಿ ಮಾತನಾಡುತ್ತೀನಿ ಸ್ವಾಮಿ? ಸತ್ಯ, ಚೆಲ್ಲುವೆ ಸೇರುನ್ನವಲ್ಲದೆ ಕ್ಷಣ ಬಂದು ಯುಗವಾಗಿದೆ. ನಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಬಂದ. ಚೆಲ್ಲುವೆ ಸೇರುನ್ನವಲ್ಲದೆ ಕ್ಷಣ ಬಂದು ಯುಗವಾಗಿದೆ. ಸೂರ್ಯ ತಾನೋಡಿ ಜೋಡಿಯ ಮೋಡದಿ ನಾಚುತ್ತ ಮೊರೆಯಾದನು. ಆ ಸೂರ್ಯ ತಾನೋಡಿ ಜೋಡಿಯ ಮೋಡದಿ ನಾಚುತ್ತ ಮೊರೆಯಾದನು. ಬೇರಾವ ಲೋಕ ನಮಗೆ ಲೋಕ ನಮಗೆ ತಕೆ ನೀ ಬೇಗ ಬಾರೆ ಮಧುಮಂಚಕ್ಕೆ. ಭಾರಿಂದ ಚೆಲ್ಲುವೆ ಸೇರನ್ನವಲ್ಲದೆ ಕ್ಷಣ ಬಂದು ಯುಗವಾಗಿದೆ. ಬಾರಿ ಮೈ ಮನಸ್ಸು ಬಂದ.
ರೂಪ ಲಾವಣ್ಯ, ಅಂದ ಚಂದಗಳ ಆಕರ್ಷಣೆ, ಮತ್ತೆ ಮತ್ತೆ ನಿನ್ನನ್ನೇ ನೋಡುತ್ತಾ ನಿನ್ನೊಡನೆ ಹಾಡುತ್ತಾ ಹಾಯಾಗಿರಬೇಕೆಂಬ ಕಾತುರತೆ. ನೀನೊಂದು ಕ್ಷಣ ಮೊರೆಯಾದರೆ ನಾನು ಹುಚ್ಚನಾಗುವೆ. ಸ್ವಾಮಿ, ನನಗೇಕೆ ಈ ರಾಜ್ಯ ವೈಭವಗಳ ಜಂಜಾಟ? ಈ ರಾಜ್ಯಭಾರವನ್ನು ನೋಡಿಕೊಳ್ಳಲು ಮಂತ್ರಿಗಳಿರುವರು. ಪ್ರಾಣೇಶ್ವರ, ನೀನು ಇಲ್ಲೇ ಇರಬೇಕೆಂಬ ಆಸೆ ಪ್ರೇಯಸಿ. ಇದೇನು ಸ್ವಾಮಿ, ರಾಜ್ಯ ಕಾರ್ಯವನ್ನೇ ಮರೆತು ಸರಸ ಸಲ್ಲಾಪದಲ್ಲಿ ತೊಡಗಿರುವರಲ್ಲ ಪ್ರಿಯ. ಪ್ರಜೆಗಳನ್ನು ರಕ್ಷಿಸುವ ಭಾರವು ರಾಜ್ಯ ಕರ್ತವ್ಯವಲ್ಲವೇ? ಈಗ ಅದರ ಚಿಂತೆ ನಮಗೆ ಏಕೆ ಮನೋಹರೇ? ಸರಸ ವಿನೋದಗಳಾಡುವಾಗ ಸಲ್ಲದ ಮಾತುಗಳೇಕೆ ಬಿಡು. ಸತ್ಯ, ಸ್ವಾಮಿ, ರಾಜದೇವಿಯೇ ಈ ಪ್ರಿಯತಮನ ಸ್ವಾಗತ. ರಾಜದೇವಿಯೇ ಈ ಪ್ರಿಯತಮನ ಸ್ವಾಗತ. ನನ್ನ ಬದುಕಿನಲ್ಲಿ ನಿನ್ನ ಪ್ರಿಯ, ನನ್ನ ಬದುಕಿನಲ್ಲಿ ಪ್ರಿಯ ನಿನ್ನ ಸೆರೆ ಎಂದೆಂದೂ ಶಾಶ್ವತ. ಸತ್ಯ, ಸ್ವಾಮಿ, ಅನುರಾಗದೇವಿಯೇ ಈ ಪ್ರಿಯತಮನ ಸ್ವಾಗತ. ನಿನ್ನ ಕಣ್ಣ ಭಾಷೆ ನಾ ಬಲ್ಲೆನಲ್ಲ ನಮಗೆ, ನಿನ್ನ ಕಣ್ಣ ಭಾಷೆ ನಾ ಬಲ್ಲೆನಲ್ಲ ಅದೇ ಪ್ರಣಯದ ಕರೆಯೋಲೆ. ಸತ್ಯ, ಸ್ವಾಮಿ, ಒಳ್ಳೆಯನದೆ ನಾ ಬಲ್ಲೆನದು ನಮಗಿಂದೇ ಶುಭ ಬೇರೆ. ಒಳ್ಳೆಯನದೆ ನಾ ಬಲ್ಲೆನದು ನಮಗಿಂದೇ ಶುಭ ಬೇರೆ. ಯೌವನದ ಸಿರಿಯೊಳಗೆ ಅರಳಿದ ಸುಮಮಾಲೆ. ಯೌವನದ ಸಿರಿಯೊಳಗೆ ಅರಳಿದ ಸುಮಮಾಲೆ. ಈ ಸುಂದರಿಗೆ ಸುರಕಿನ್ನರಿಗೆ ನನ್ನೊಲವಿನ ಓ ಮಾಲೆ, ನನ್ನೊಲವಿನ ಓ ಮಾಲೆ. ಅನುರಾಗದೇವಿಯೇ ಪ್ರಿಯತಮನ ಸ್ವಾಗತ. ಸುರಗೊಂಬೆ ನಿನ್ನ ಸವಿ ಮಾತು ಚೆನ್ನ, ಆ ಮಾತಿಗೆ ಮರುಳಾದೆ. ಹೌದೇ ಸ್ವಾಮಿ? ಸುರಗೊಂಬೆ ನಿನ್ನ ಸವಿ ಮಾತು ಚೆನ್ನ, ಆ ಮಾತಿಗೆ ಮರುಳಾದೆ. ನಿನ್ನ ಕಂಡು ಬಲು ಮೋಹಗೊಂಡು ನಿನ್ನಂದಕ್ಕೆ ಶರಣಾದೆ. ನಿನ್ನ ಕಂಡು ಬಲು ಮೋಹಗೊಂಡು ನಿನ್ನಂದಕ್ಕೆ ಶರಣಾದೆ. ಯೌವನದ ಚುಂಬನವ ಸ್ವೀಕರಿಸುವವರೇ. ಯೌವನದ
ಸ್ವಾಮಿ ಸತ್ಯ ಪ್ರಾಣೇಶ್ವರ ಸತ್ಯ ನೀಲಿ ಮಾನಿನ ಚಂದಿರ ಪ್ರಿಯ ಧರೆಗೆ ಇಳಿದು ಬಾರ ಸತ್ಯ ನೀಲಿ ಮಾನಿನ ಸ್ವಾಮಿ ಸತ್ಯ ಆನಂದವಾಯ್ತು ಮಹಾರಾಜರಿಗೆ ನಮಸ್ಕರಿಸುವೆನು. ಮಂತ್ರಿ, ನಿನಗೆ ಮಂಗಳವಾಗಲಿ. ನೀನು ಬಂದ ಸಮಾಚಾರವೇನು? ಮಹಾರಾಜ ಹೇಳುವೇನು ಕೇಳಿ. ರಾಜನೆ ಲಾಲಿಸು ಪೇಳುವೆನೀಗಲೇ, ರಾಜನೆ ಲಾಲಿಸು ಪೇಳುವೆನೀಗಲೇ, ನಮ್ಮ ರಾಜ್ಯದ ಪರಿಯನು ನಾನು, ನಮ್ಮ ರಾಜ್ಯದ ಪರಿಯನು ನಾನು. ರಾಜನೆ ಲಾಲಿಸು ಪೇಳುವೆನೀಗಲೇ, ನಮ್ಮ ರಾಜ್ಯದ ಪರಿಯನು ನಾನು, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ. ಮಹಾಪ್ರಭು, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಪರಿಪರಿಯಿಂದಲಿ ದೂರುತ್ತಲಿರುವರು, ಪರಿಪರಿಯಿಂದಲಿ ದೂರುತ್ತಲಿರುವರು. ರಾಜನೆ ಲಾಲಿಸು ಪೇಳುವೆನೀಗಲೇ, ನಮ್ಮಯ ರಾಜ್ಯದ ಪರಿಯನು ನಾನು. ಮಹಾಪ್ರಭುಗಳೇ, ಕ್ಷಮಿಸಬೇಕು. ತಮಗಾಗಿ ಪ್ರಜೆಗಳು ಕಾಯುತ್ತಿದ್ದಾರೆ. ಅವರ ಅಭಿಷೇಕಗಳನ್ನು ನಡೆಸಿಕೊಡಿ. ಮಂತ್ರಿಗಳೇ, ಈಗ ನನಗೆ ಸಮಯವಿಲ್ಲ.
ನನ್ನನ್ನೇಕೆ ಸುಮ್ಮನೆ ಕಾಡುವಿರಿ? ಸುಮ್ಮನೆ ಹೊಡಿ, ಕಾಡದೆ ಹೊಡಿ. ಮಹಾರಾಜ, ತಮ್ಮನ್ನು ನೋಡಲೇಬೇಕೆಂದು ಕಾತರಿಸುತ್ತಿರುವ ಪ್ರಜೆಗಳನ್ನು ಸಮಾಧಾನ ಪಡಿಸಲು ನನಗೆ ಕಷ್ಟವಾಗಿದೆ. ಏನು ಮಾಡಲಿ ಸ್ವಾಮಿ? ಕಷ್ಟವೋ ಸುಖವೋ ಅವರ ಇಷ್ಟಾರ್ಥಗಳನ್ನು ನೀವೇ ಬಗೆಹರಿಸಿ. ಈಗ ನನಗೆ ಸಮಯವಿಲ್ಲ. ಅವರ ಬೇಡಿಕೆಗಳನ್ನು ನೀವೇ ಇತ್ಯರ್ಥಗೊಳಿಸಿ. ಸುಮ್ಮನೆ ಕಾಡದೆ ಹೊರಡಿ. ಅಪ್ಪಣೆ ಮಹಾಪ್ರಭು. ನಾರಾಯಣ, ಸಮಯವಿಲ್ಲವೆಂದರಾಯಿತೆ ಕೃತವರ್ಮ. ಬಾಧ್ಯತೆ ನಿರ್ವಹಿಸುವುದು ರಾಜಧರ್ಮದ ವಿರುದ್ಧ ನಡೆಯಬಾರದು. ಗುರುದೇವರಿಗೆ ನಮಸ್ಕರಿಸುವೆ. ಶುಭ ಶ್ರೀ ಗುರುದೇವ, ಈ ಪೀಠವನ್ನು ಅಲಂಕರಿಸಿ ನಮ್ಮನ್ನು ಆಶೀರ್ವದಿಸಿ. ಸೌಭಾಗ್ಯ ಪ್ರಾಪ್ತಿರಸ್ತು. ದೀರ್ಘ ಸುಮಂಗಲೀ ಭವ. ಸತ್ಯ ಸ್ವಾಮಿ, ಸತಿ ವ್ಯಾಮೋಹ ಪೀಡಿತನಾಗಿ ಕರ್ತವ್ಯವನ್ನೇ ಮರೆತಿದ್ದಾನೆ. ಈ ಹುಚ್ಚು ಬಿಡಿಸದಿದ್ದರೆ ಮುಂದೆ ಹರಸ ಪದವಿಯನ್ನೇ ತ್ಯಜಿಸಿ ಬಿಡುವನು. ಕೃತವರ್ಮ, ನಿನ್ನ ಪರಿವಾರದೊಡನೆ ಕುಶಲವೇ? ಗುರುದೇವ, ತಮ್ಮ ಆಶೀರ್ವಾದ ಬಲ ರಕ್ಷಾ ಕವಚ ಧರಿಸಿದ ಅರಸ ಧರ್ಮಕ್ಕೆ ಲೋಪ ಬರುವುದುಂಟೆ. ಕುಶಲವಲ್ಲದೆ ಕೊರೆದು ಎಂತು ಬರುವುದು? ಸತ್ಯ, ಬೇಗನೆ ಹೋಗಿ ಜಲವನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ. ಈ ಪವಿತ್ರವಾದ ಪಾದಗಳನ್ನು ತೊಳೆದು ತೀರ್ಥ ಸೇವಿಸಿ ಧನ್ಯರಾಗೋಣ. ಗುರುದೇವ, ಈ ಪೀಠವನ್ನು ಅಲಂಕರಿಸಿ. ಗುರುದೇವ, ತಮ್ಮ ಪಾದಾರವಿಂದಗಳಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಈಗ ನನ್ನಿಂದ ಏನಾಗಬೇಕು ಅಪ್ಪಣೆಯಾದರೆ ಅಗತ್ಯವಾಗಿ ಪಾಲಿಸುವನು. ಕೃತವರ್ಮ, ನಿನ್ನ ಗುರುಭಕ್ತಿಗೆ, ನಿನ್ನ ಗುರುಭಕ್ತಿ ಸತ್ಕೌರೋಪಚಾರಗಳೇ ತೃಪ್ತನಾದೆ. ನಾನೀಗ ಮುಖ್ಯ ಕಾರ್ಯದ ಉದ್ದೇಶವಾಗಿ ಬರಬೇಕಾಯಿತು. ಹಿಂದೆ ನೀನಾಡಿದ ಮಾತು, ನೀ ನೀಡಿದ ಭಾಷೆ ನೆನಪಿದೆಯೇ? ಗುರುದೇವ, ನುಡಿದ ವಚನ ಪಾಲಿಸಲು ನನ್ನಂತನಗದ ಜೀವಾತ್ಮವೇ ನೀವಾಗಿರುವಾಗ ಕರ್ತವ್ಯ ಪಾಲನೆಯಲ್ಲಿ ಲೋಪ ಬರುವುದುಂಟೆ. ಅಪ್ಪಣೆಯಾಗಲಿ ಗುರುದೇವ. ಕೃತವರ್ಮ, ನಾನು ಯಾವ ಸಮಯದಲ್ಲಿ ಬಂದು ಏನನ್ನು ಕೇಳಿದರೂ ಕೊಡುವುದಾಗಿ ಮಾತು ಕೊಟ್ಟಿರುವೆ, ತಪ್ಪುವುದಿಲ್ಲ ತಾನೇ? ಗುರುದೇವ, ನುಡಿದ ವಚನ ಪಾಲಿಸಲು ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ತಾವು ಬಯಸಿದ ವಸ್ತುವನ್ನು ಗುರುದಕ್ಷಿಣೆಯಾಗಿ ಸಮರ್ಪಿಸುವೆನು. ಇದೋ ನಿಮ್ಮ ಪಾದದಾಡೆ. ನಾರಾಯಣ ನಾರಾಯಣ, ಸಂತೋಷ. ಈಗ ನನ್ನ ಆಜ್ಞೆ ಪಾಲಿಸುವುದೇ ಸತ್ಯವಾದರೆ ಇಂದಿನ ನನ್ನ ಹಿರುಳು ಸೇವೆಗೆ ಸತ್ಯವತಿಯನ್ನ ವಸಂತ ಮಂಟಪಕ್ಕೆ ಕಳಿಸಬೇಕು. ಹರಿಹರಿ, ಅಪಚಾರ ಗುರುದೇವ, ಅಪಚಾರ. ತಾವು ಈರುಳ್ಳಿ ಸೇವೆಗೆ ನನ್ನ ಪತ್ನಿಯನ್ನು ಬಯಸುವಿರಾ? ಹೌದು ಹೌದು ಪ್ರಿಯ ಶಿಷ್ಯ, ನಿನ್ನ ಪತ್ನಿ ಸತ್ಯವತಿಯನ್ನೇ. ಏಕೆ ಒಂದು ದಿನ ರಾತ್ರಿ ಪತ್ನಿ ಅಗಲಿಕೆಯನ್ನು ಭರಿಸಲಾರೆಯ? ಸರಿ, ಕೊಟ್ಟ ಮಾತು ನಡೆಸಲಿಷ್ಟವಿಲ್ಲವೆಂದರಾಯಿತು, ಚಿಂತೆ ಏಕೆ? ಅಯ್ಯೋ ದೇವರೇ, ಮುಂದೇನು ಗತಿ? ಅಗ್ನಿ ಸಾಕ್ಷಿಯಾಗಿ ಕೈಡಿದ ಪತ್ನಿಯನ್ನು ವಸಂತ ಮಂಟಪಕ್ಕೆ ಕಳುಹಿಸಲಿ, ಅಥವಾ ವಚನಗೀನನಾಗಿ ಗುರುದ್ರೋಹಿಯಾಗಲಿ? ಪರಮಾತ್ಮ, ಏನಿ ಸೋದರೇ? ಏಕಪ್ಪ ತಲೆ ತಗ್ಗಿಸಿ ಅಡುತ್ತಿರುವೆ? ನಿಮ್ಮ ಆಜ್ಞೆ ಪಾಲಿಸುವುದಕ್ಕಾಗಿ ಯಾವ ತ್ಯಾಗವನ್ನಾದರೂ ಮಾಡುತ್ತೇನೆ ಎಂದು ಹೇಳಿದೆ. ಈಗ ಪತ್ನಿಯನ್ನು ವಸಂತ ಮಂಟಪಕ್ಕೆ ಕಳಿಸಬೇಕಲ್ಲ ಎಂದು ಸಂಕಟ ಪಡುತ್ತಿರುವೆಯೇ? ಸರಿ,
ಈಗ ನುಡಿದ ವಚನವನ್ನು ಪಾಲಿಸುವೆಯೋ ಇಲ್ಲವೋ ಹೇಳಿಬಿಡು. ಗುರುದೇವ ಗುರುದೇವ, ನನಗೆ ಯಾರು ಕಂಡು ಕೇಳರಿಯದಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಲೇಕೆ? ನಾನೇನು ಅಪರಾಧ ಮಾಡಿದೆನೆಂದು ತಮಗೆ ಶಿಕ್ಷೆ ವ್ಯಾಪಕವಾಯಿತು ಗುರುದೇವ. ನಾನೇನು ಮಾಡಲಯ್ಯ ಶಿಷ್ಯ, ದೇಹ ಬಯಸಿತು, ನಿನ್ನಲ್ಲಿ ಯಾಚಿಸಿದೆ. ಇದನ್ನು ಗುರುದಕ್ಷಿಣೆಯಾಗಿ ನಡೆಸಿಕೊಡುವೆಯೋ ಇಲ್ಲವೋ ಹೇಳಿಬಿಡು. ಗುರುದೇವ, ಅರಿಯದೆ ನಾ ಮೋಸಗೈದೆ, ಪರಿಪರಿಯೋಳ್ ಶೋಧಿಸುವುದೇಕೆ? ಪರಮೇಶ್ವರನ ಪ್ರಿಯ ಶಿಷ್ಯನಾದ ನನ್ನನ್ನು ಮನ್ನಿಸಿ ಪೊರೆಯೈ ಗುರುದೇವ. ಗುರುದೇವ ಮನ್ನಿಸಬೇಕು ಗುರುದೇವ, ಮನ್ನಿಸಬೇಕು. ನಾನು ಮೋಹಾವೇಶದಲ್ಲಿ ಕರ್ತವ್ಯ ಮೂಢನಾದೆ. ಇದು ನಿಮ್ಮ ಆಜ್ಞೆಯಂತೆ ನನ್ನ ಪತ್ನಿಯನ್ನು ವಸಂತ ಮಂಟಪಕ್ಕೆ ಕಳುಹಿಸುವೆನು. ಮತ್ತೊಂದು ನಿಬಂಧನೆ. ನಿನ್ನ ಪತ್ನಿ ವಸಂತ ಮಂಟಪಕ್ಕೆ ಬಂದ ನಿನ್ನ ಪತ್ನಿ ಪುನಃ ನನ್ನ ಆಜ್ಞೆಯನ್ನು ಪಡೆದೇ ಹಿಂದಿರುಗಬೇಕು. ಇಲ್ಲವಾದರೆ ನನ್ನ ಕೋಪಕ್ಕೆ ಗುರಿಯಾಗಿ ಶಾಪ ಹೊಂದಬೇಕಾದೀತು. ಎಚ್ಚರ. ಸಾಹುಕಾಶವಾದರೆ ಗುರುದ್ರೋಹಿಯಾಗುವೆ. ಬೇಗ ಕಳಿಸು. ಗುರುದೇವ, ತಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದರೆ ನಾನು ಬದುಕಿದ್ದು ಸತ್ತಂತೆ. ದಯಮಾಡಿ ಗುರುದೇವ, ದಯಮಾಡಿ. ನಾರಾಯಣ ನಾರಾಯಣ. ಪರಮಾತ್ಮ, ಈ ಹತಭಾಗ್ಯನ ಸ್ಥಿತಿ ಹೀಗಾಯಿತೆ. ನಂಬಿದವಳ ಕೌಶಲ್ಯವನ್ನು ನಾನೇ ಹಾಳು ಮಾಡಿದ ಪಾತಿಕೆ ಆದೆನಲ್ಲ. ಈ ನೀತಿಗೆಟ್ಟ ವಿಚಾರವನ್ನು ನನ್ನ ಕಾಂತಿಗೆ ನಾನು ಹೇಗೆ ಹೇಳಲಿ? ಈ ಹಾಳು ಮುಖವನ್ನು ನನ್ನ ಕಾಂತಿಗೆ ನಾನು ಹೇಗೆ ತೋರಲಿ? ಪರಮಾತ್ಮ, ಏನೀ ಶೋಧನೆ? ಇದೇ ಬಾಳಿನ ಘೋರ ಮಾನವ ದಹನ ಬರೆದವರ್ಯಾರೋ? ಬಾಳಿನ ಕಥೆಯ ವಿಷಾದ ವ್ಯಥೆಯ ಶೀಲವತಿ ಮಹಾಸತಿ ನಿನ್ನ ಶೀಲ ಬಂಗಾರಿರೇ ನಮ. ಶೀಲವತಿ ಮಹಾಸತಿ ನಿನ್ನ ಶೀಲ ಬಂಗಾರಿರೇ ನಮ. ಶೀಲವತಿ ಮಹಾಸತಿ ಸತ್ಯವತಿ. ದೈವ ಸಾಕ್ಷಿ ನುಡಿದ ವಚನ. ಪರಮಾತ್ಮ, ದೈವ ಸಾಕ್ಷಿ ನುಡಿದ ವಚನ ಪಾಲಿಸೆಂದು ನಿನ್ನ ಬಯಸಿ ಪಾಲಿಸೆಂದು ನಿನ್ನ ಬಯಸಿ ಬಂದ ಮುನಿಯ ಸೇವೆಗೆ ಇಂದು. ಪರಮಾತ್ಮ, ಬಂದ ಮುನಿಯ ಸೇವೆಗೆ ಇಂದು ನನ್ನ ಪಾಪ ದುರಿತ ಶಾಪ. ನನ್ನ ಪಾಪ ದುರಿತ ಶಾಪ ನಿನ್ನ ಕಾಡಿತೋ. ಶೀಲವತಿ
ಮಹಾಸತಿ ನಿನ್ನ ಶೀಲ ಭಂಗವೇ ಶೀಲವತಿ ಮಹಾಸತಿ. ಪ್ರಾಣೇಶ್ವರ, ಇದೇನು ಸ್ವಾಮಿ, ಈ ರೀತಿ ನೀವು ಖಿನ್ನರಾಗಿರಲು ಕಾರಣವೇನು ಸ್ವಾಮಿ? ಸತ್ಯವತಿ, ನಂಬಿದವಳನ್ನು ವಂಚಿಸಿ ದ್ರೋಹ ಬಗೆದ ಅಪರಾಧಕ್ಕಾಗಿ ತಕ್ಕ ಶಾಸ್ತಿಯನ್ನು ಅನುಭವಿಸಲಿರುವಾಗ ಚಿಂತೆಯಿಲ್ಲದೆ ಸಂತೋಷ ಬರುವುದುಂಟೇ ಸತ್ಯ. ಇದೇನು ಸ್ವಾಮಿ ಹೀಗೆ ಹೇಳುತ್ತಿರುವಿರಿ? ನಾನು ನಿಮ್ಮ ಅರ್ಧಾಂಗಿ ಅಲ್ಲವೇ? ನನಗೂ ಸಹ ಸಮಪಾಲಿರುವುದಲ್ಲವೇ? ಹೇಳಿ ಸ್ವಾಮಿ, ಏನಾಯಿತು ಎಂಬುದಾಗಿ ಹೇಳಿ ಸ್ವಾಮಿ. ಬೇಡ ಸತ್ಯ, ಬೇಡ. ನನ್ನ ಚಿಂತೆಯ ಕಾರಣವನ್ನು ಕೇಳಬೇಡ. ನಾನು ಮಹಾಪಾಪಿ, ಸ್ವಾಮಿ, ಸತಿದ್ರೋಹಿ, ಇಲ್ಲ ಪ್ರಾಣೇಶ್ವರ, ವಂಚಕ, ಪಾತಕಿಯಾದ ಸತ್ಯ, ಪಾತಕಿಯಾದ. ಸ್ವಾಮಿ, ನನ್ನನ್ನು ನಂಬಿದ ನಿನ್ನ ಸ್ತ್ರೀ ಜನ್ಮವೇ ಹಾಳಾಯಿತು. ಇಲ್ಲ ಪ್ರಾಣೇಶ್ವರ, ಈ ನೀತಿಗೆಟ್ಟ ವಿಚಾರವನ್ನು ನನ್ನ ಬಾಯಿಂದ ನಾನು ಹೇಗೆ ಹೇಳಲಿ? ಇದೇನು ಸ್ವಾಮಿ ಹೀಗೆ ಹೇಳುತ್ತಿರುವಿರಿ? ಇಲ್ಲ ಸ್ವಾಮಿ, ನೀವೆಂದಿಗೂ ನೀತಿಗೆಟ್ಟವರಲ್ಲ. ಸುಳ್ಳನ್ನು ಹೇಳುತ್ತಿರುವಿರಿ. ಏನಾಯ್ತು ಎಂಬುದನ್ನು ನನ್ನೊಡನೆ ಹೇಳಿ ಸ್ವಾಮಿ. ಇಲ್ಲವಾದರೆ ನನ್ನ ಹಣೆ ಸ್ವಾಮಿ. ಕೊನೆಗೂ ಕೃತಕದ ಯಥಾರ್ಥವನ್ನು ಕೇಳ ಬಯಸಿದೆಯಾ ಸತ್ಯ? ಹೇಳಿ ಸ್ವಾಮಿ. ನಿರಪರಾಧಿಯಾದ ನಿನ್ನನ್ನು ತುಚ್ಛ ಭಾವದಿಂದ ಪರದ ಪಾದಕಿ ನಾನು ಸತ್ಯ. ನನ್ನನ್ನು ಕ್ಷಮಿಸುವೆಯಾ? ಇಲ್ಲ ಇಲ್ಲ, ಈ ಪ್ರಪಂಚದಲ್ಲಿ ಯಾರು ಕ್ಷಮಿಸುವುದಿಲ್ಲ. ಕೇಳು ಸತ್ಯ, ಇಂದು ಇರುಳು ಸೇವೆಗೆ ನಿನ್ನನ್ನು ವಸಂತ ಮಂಟಪಕ್ಕೆ ಕಳಿಸುವುದಾಗಿ ಗುರುಗಳ ಅದನ್ನು ಪಾಲಿಸುವುದೇ ಸತಿ ಧರ್ಮವಾಗಿದೆ ಸತ್ಯ. ಸ್ವಾಮಿ, ಈ ರೀತಿ ಹೇಳುತ್ತಿರುವಿರಿ? ಪರಪುರುಷರೊಂದಿಗೆ ಎರಡು ಸೇವೆಗಾಗಿ ನನ್ನನ್ನು ಕಳಿಸುವಿರ? ಇಲ್ಲ ಸ್ವಾಮಿ, ಇದೆಂದಿಗೂ ಸಾಧ್ಯವಿಲ್ಲ. ನಾನು ಮಾಡಿದ ಅಪರಾಧವಾದರೆ ಏನು? ಅಮ್ಮ ಜಗನ್ಮಾತೆ, ಇದೆಂತಹ ಅಗ್ನಿ ಪ್ರವೇಶವನ್ನು ತಂದಿದ್ದೆ, ಅಗ್ನಿ ಪರೀಕ್ಷೆಯನ್ನು ತಂದೊಡ್ಡಿದೆ. ಇಲ್ಲ ದೇವಿ, ಇಲ್ಲ. ಹಿಂದೆ ನುಡಿದ ವಚನದಂತೆ ಇಂದು ತಾವು ಬಯಸಿದ ವಸ್ತುವನ್ನು ಗುರುದಕ್ಷಿಣೆಯಾಗಿ ಸಮರ್ಪಿಸುವುದೇ ನನ್ನ ಧರ್ಮವಾಗಿತ್ತು. ವಚನಹೀನನಾಗಿ ಗುರುದ್ರೋಹಿಯಾಗಿ ಬಾಳುವುದಕ್ಕಿಂತ ಸಾಯುವುದೇ ಒಳಿತಲ್ಲ. ಈಗ ನೀನು ಇದನ್ನು ಪಾಲಿಸುತ್ತಿದ್ದರೆ ನಾನು ಪ್ರಾಣತ್ಯಾಗ ಮಾಡುವೆನು. ನನಗೆ ಉಳಿದಿರುವುದು ಇದೊಂದೇ ದಾರಿ. ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ ಸತ್ಯ. ಇಂತಹ ಮಾತುಗಳಿಂದ ಆಡಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಬೇಡಿ. ಆಗಲಿ ಸ್ವಾಮಿ, ನಿಮ್ಮಿಚ್ಛೆಯಂತೆ ಪತಿಯ ಸೇವೆಯೇ ಪರಮಾತ್ಮನ ಸೇವೆ ಅಲ್ಲವೇ? ನಿಮ್ಮಿಚ್ಛೆಯಂತೆ ಇರಳ ಸೇವೆಗೆ ಹೋಗಿ ಬರುತ್ತೇನೆ ಸ್ವಾಮಿ. ಸತ್ಯ, ಹೋಗಿ ಬರುತ್ತೇನೆ. ಸತ್ಯ. ವಸಂತ ಮಂಟಪಕ್ಕೆ ಹೋದ ನೀನು ಪುನಃ ಮುನಿಗಳ ಆಜ್ಞೆಯನ್ನು ಪಡೆದೇ ಹಿಂತಿರುಗಬೇಕು. ಇಲ್ಲವಾದರೆ ಅವರ ಭಯಂಕರ ಕೋಪಕ್ಕೆ ಗುರಿಯಾಗಿ ಭಯಂಕರ ಶಾಪ ಹೊಂದಬೇಕಾದೀತು. ಎಚ್ಚರ. ಅವರ ಇಚ್ಛೆಗೆ ವಿರುದ್ಧವಾಗಿ ನಡೆಯಬಾರದು, ಮಹಾ ಅಪರಾಧವಾಗುವುದು. ನೀವು ವಚನ ಭ್ರಷ್ಟರಾಗದಂತೆ ಕಿಂಚಿತ್ತೂ ತೊಂದರೆಯಾಗುವಂತೆ ನಾನು ನೋಡಿಕೊಳ್ಳುವೆನು ಸ್ವಾಮಿ. ಹೋಗಿ ಬರುತ್ತೇನೆ. ಶುಭವಾಗಲಿ, ಹೋಗಿ ಬಾ ಸತ್ಯ. ಸತ್ಯ